ಬೆಂಗಳೂರಿಗೆ ಸ್ವಾಗತ. ನಾನು ಶಕುಂತಲಾ. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದಕ್ಕೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಭಟನೆ ಕೂಡ ನಡೀತಾ ಇದೆ. ಒಂದು ಘಟನೆ ಈಗಾಗಲೇ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದ್ದು ಬಿಜೆಪಿ ಮುಖಂಡ ಎ ರವಿ ಹಾಗೆ ಮುನೀಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. 50ಕ್ಕೂ ಅಧಿಕ ಹಿಂದೂ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದ್ದು ಜೈ ಶ್ರೀರಾಮ್ ಘೋಷಣೆ ಕೂಗಲಾಗ್ತಾ ಇದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರಿಂದ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗ್ತಿದ್ದಾರೆ. ಗಲಾಟೆ ಜಟಾಪಟಿ ಕೂಡ ಅಲ್ಲಿ ಮುಂದುವರಿತಾ ಇದೆ. ಪ್ರತಿಭಟನೆ ಕೂಡ ನಡೀತಾ ಇದೆ. ವಿದ್ಯಾರಣ್ಯಪುರ ಠಾಣೆಯ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆ ಕೂಡ ಕೈಗೊಳ್ಳಲಾಗಿದೆ. ಪೊಲೀಸರ ಜೊತೆ ಹೆಚ್ಚುವರಿ 2 ಕೆಎಸ್ಆರ್ಪಿ ತುಕಡಿಗಳನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. भारत माता की जय श्री राम, 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 जय श्री राम. ಕಾರಲ್ಲಿ ಹೋಗ್ತಾ ಇದ್ವಿ ಧ್ವಜ ಹಿಡ್ಕೊಂಡು. ಅಷ್ಟರಲ್ಲಿ ಅವರು ಫುಲ್ ನಶೆದಲ್ಲಿ ಬಂದ್ಬಿಟ್ಟು ನಮ್ಗೆ ಹಮ್ಲೆ ಮಾಡಿದ್ದಾರೆ. ರಾಮ ಅನ್ಬೇಡಿ ಅಲ್ಲ ಬೇಕು ಅಂತ ಹೇಳಿದ್ರು. ಓನ್ಲಿ ಅಲ್ಲ ಅಲ್ಲ ಅಕ್ಬರ್ ಅಂತ ಹೇಳಿದಾರೆ ಅವರು. ಅದೇ ನೋಡ್ತಾ ಇದೀವಿ ಸರ್, ಅವರೇನಾ ಏನು ಅಂತ ಐಡೆಂಟಿಫೈ ಮಾಡಕ್ಕೆ ನಾವು FIR ಕೊಟ್ಟಿದ್ದೀವಿ ನೆನ್ನೆನೆ. ಇವಾಗ ಹಿಡ್ದಿದಾರಂತೆ. ಅದೇ ಅವರೇನಾ ಏನು ಅಂತ ನಾವು ನೋಡಕ್ ಹೋಗ್ತಾ ಇದ್ದೀರಾ ಅಷ್ಟೇ. ಸರ್ ಅವರೇ ಬಂದು ತಡೆದಿರೋದು. ಬಂದು ಫ್ಲಾಗ್ ನೋಡ್ಕೊಂಡು ನಶೆದಲ್ಲಿ ಇದ್ರು ಬಂದು ತಡೆದಿದ್ದಾರೆ. ನಶೆದಲ್ಲಿ ಇದ್ರು ಸರ್ ಅವರು. ಅದೇ ಸರ್ ನಾವು ಇಳಿದ ಮೇಲೆ ಓಡೋದ್ರು. ನಾವು ಕಾರ್ ಎತ್ತರದ ಸೈಡ್ ಹೋಗ್ತಾ ಇದ್ರಿ. ಅಷ್ಟರಲ್ಲಿ ಬಂದ್ಬಿಟ್ಟು ನಮ್ಗೆ ಹಿಂದಿಂದ ಹಮ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ. ಮತ್ತೆ ಅಷ್ಟೇ ಸರ್, ಹೊಡೆದ ಮೇಲೆ ಜನ ಎಲ್ಲ ಜಾಸ್ತಿ ಆದ್ರು, ಅವರು ಜಾಸ್ತಿ ಆದ್ರು. ಮತ್ತೆ ಇವರೆಲ್ಲ ನಮ್ಮ ಇಲ್ಲಿರೋರೆಲ್ಲ ನೀವು ಹೋಗಿ ಹೋಗಿ ಜಾಸ್ತಿ ಜನ ಆದ್ರು ಅಂತ ಓಡಿಸ್ಬಿಟ್ಟು. ನಮ್ಮ ಹಿಂದೂಗಳಿಗೆ ಪವಿತ್ರವಾದ ದೇವರು ಯಾವುದು ಅಂತಂದ್ರೆ ಶ್ರೀರಾಮ. ಆ ಶ್ರೀರಾಮನ ಹಬ್ಬದ ದಿವಸ ಕಿಡಿಗೇಡಿಗಳು, ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತು, ಈ ಕಾಂಗ್ರೆಸ್ ಸರ್ಕಾರ ಬಂದಂತ ಸಮಯದಲ್ಲೆಲ್ಲ ಈ ರೀತಿ ಏನು ಚಟುವಟಿಕೆಗಳು, ಹಿಂದೂ ವಿರೋಧಿ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದ್ದಾವೆ. ಯಾಕೆಂದ್ರೆ ಇದು ಕುಮ್ಮಕ್ ಯಾರೋ ಸಿದ್ದರಾಮಯ್ಯ, ಇದು ಕುಮ್ಮಕ್ ಯಾರೋ ಡಿ ಕೆ ಅವರು. ಇವರ ಇಬ್ಬರ ಒಂದು ಇದರಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಶಾಂತಿ ಕದಲಿಡುವ ಒಂದು ಅವಕಾಶ. ಇನ್ನು ಹಲ್ಲೆ ಮಾಡುವುದು ನಮ್ಮ ಉದ್ದೇಶ ಆಗಿರಲಿಲ್ಲ ಅಂತ ಹಲ್ಲೆ ನಡೆಸಿದಂತಹ ಆರೋಪಿಗಳು ಇದೀಗ ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ 2 ಬೈಕ್ನಲ್ಲಿ ಬರ್ತಾ ಇದ್ವಿ. ಈ ಸಂದರ್ಭದಲ್ಲಿ ಯುವಕರು ನಮ್ಮ ಬೈಕ್ ಪಕ್ಕ ಕಾರನ್ನು ನಿಲ್ಲಿಸಿದ್ರು. ಜೈ ಶ್ರೀರಾಮ್ ಅಂತ ಜೋರಾಗಿ ಕಿರ್ಚಿದ್ರು. ಜೊತೆಗೆ ನಮಗೂ ಕೂಡ ಜೈ ಶ್ರೀರಾಮ್ ಕೂಗಿ ಅಂತ ಅಂದ್ರು. ನೀವೇ ಅಲ್ಲಾಹು ಅಕ್ಬರ್ ಅಂತ ಕೂಗಿ ಅಂತ ನಾವಂದ್ವಿ. ನಾವ್ಯಾಕೆ ಕೂಗ್ಬೇಕು ಅಂತ ಮಾತಿಗೆ ಮಾತು ಬೆಳೀತಷ್ಟೇ. ಆಗ ಸ್ವಲ್ಪ ಹೊಡೆದಾಟ ಆಯ್ತಷ್ಟೇ ಸರ್ ಅಂತ ಹೇಳಿದ್ದಾರೆ. ಯಾವುದೇ ಬೇರೆ ರೀತಿ ಉದ್ದೇಶ ಇರಲಿಲ್ಲ ಅಂತ ಇದೀಗ ಆರೋಪಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಆರೋಪಿಯ ತಂದೆ ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ತಂದೆ ನಿಮ್ಮ ಈ ವಿಚಾರ ಏನಂತ ಗೊತ್ತಿಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲ. ಇದು ಡೌಟ್ ಇಂದ ಕರ್ಕೊಂಡ್ ಬಂದಿರೋದು. ಏನಂದ್ರು ನಿಮ್ಗೆ ಪೊಲೀಸರು? ಏನಿಲ್ಲ, ಬಿಟ್ಕೊಡ್ತೀವಿ, ಆದ್ರೆ ಏನಿಲ್ಲ, ಆತರ ಏನಿರ್ಲಿಲ್ಲ. ಅವನು ಇವಾಗ ಬೆಳಗ್ಗೆ ಬಿಟ್ಕೊಡ್ತೀವಿ ಅಂತ ಹೇಳೋರು. ಏನೋ ಗಲಾಟೆ ಆಗಿದೆ, ಏನೋ ಹೊಡೆದಾಟ ಆಗಿದೆ ಅಂತ ಹೇಳಿ. ನನ್ನ ಮಗನೇ ಇರ್ಲಿಲ್ಲ, ಅಲ್ಲಿ ಕೆಲ್ಸಕ್ಕೆ ಹೋಗಿದ. ಕೆಲ್ಸದಿಂದ ಬಂದು ಡೌಟ್ ಇಂದ ಕರ್ಕೊಂಡ್ ಬಂದಿರೋದು ಅಷ್ಟೇ, ಬೇರೆ ಏನಿಲ್ಲ. ಏನ್ ಕೆಲಸ ಮಾಡ್ತಾರೆ ಸರ್? ಸರ್ವಿಸ್ ಸ್ಟೇಷನ್ ಕೆಲಸ ಮಾಡ್ತಾನೆ. ನಿನ್ನೆ ಮಧ್ಯಾಹ್ನ ಸಂಜೆ ಎಲ್ಲಿದ್ರು ಸರ್? 3 ಗಂಟೆ ಮನೆ ಹತ್ರ ಇದ್ದ. ಏನ್ ಹೇಳ್ತೀರಾ ಸರ್ ಇವಾಗ ಇದೆಲ್ಲ ಹಿಂಗೆಲ್ಲ ಡೆವಲಪ್ಮೆಂಟ್ ಆಗ್ತದೆ? ಇವಾಗ ಬಿಟ್ಕೊಡ್ತೀವಿ ಅಂತ ಹೇಳಾರೆ, ಫೋನ್ ಮಾಡಿದ್ರು, ಅದಕ್ಕೆ ಬಂದಿದ್ರು ನಾವು.